ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಚೈತ್ರ. ಇವತ್ತಿನ ವ್ಲಾಗ್ ಬಂದು ನಾನು ಬೆಂಗಳೂರಿಗೆ ಹೋಗಿದ್ದದ್ದು. ನಮ್ಮ ಅಕ್ಕನ ಬರ್ತಡೇ ಇತ್ತು ಭಾನುವಾರ. ಜೊತೆಗೆ ನಮಗೂ ಸ್ವಲ್ಪ ಏನಂದರೆ ಹುಡುಗರಿಗೆ ಇಬ್ರಿಗೂ ಜಾಗ ಬದಲಾವಣೆ ಥರ ಆಗಲಿ ಅಂತ ನಾವು ಬಂದಿದ್ದದ್ದು. ನಾವು ಬಂದಿದ್ದ ತಕ್ಷಣ ನಮ್ಮ ಅಕ್ಕ ಪಾಪ ಹೊರಗಡೆ ಎಲ್ಲ ಬಂದಿದ್ದೆ, ದೃಷ್ಟಿಯಾಗಿರುತ್ತೆ ಅಂತ ದೃಷ್ಟಿ ತೆಗೆದ್ಲು. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಎಲ್ಲರೂ ಫೋರಮ್ ಮಾಲ್ಗೆ ಹೋಗೋಣ ಅಂತ ರೆಡಿ ಆಗ್ತಿದ್ವಿ. ಯಾಕಂದರೆ ತುಂಬ ದಿನ ಆಗಿತ್ತು. ಅವಳು ಕೂಡ ಮಕ್ಕಳನ್ನ ಕರ್ಕೊಂಡು ಎಲ್ಲೂ ಹೋಗೋಲ್ಲ, ಅವರಿಬ್ಬರೂ ಹಿಡಿಯೋಕ್ಕಾಗಲ್ಲ, ನಾನು ಒಬ್ಬಳೇ ಅಂತ ಅವಳು ಎಲ್ಲೂ ಹೋಗೋಲ್ಲ. ಜೊತೆಗೆ ನಮ್ಮ ಭಾವ ಬೆಳಗ್ಗೆ ಹೋದರೆ ಬರೋದೇ ಸಂಜೆ ಆಗೋದ್ರಿಂದ ಅವರೆಲ್ಲೂ ಕರ್ಕೊಂಡು ಹೋಗ್ತಾರೆ. ಆಲ್ಮೋಸ್ಟ್ ಆ ಥರ ಜನ ಇರೋ ಕಡೆ ಎಲ್ಲ ಕರ್ಕೊಂಡು ಹೋಗೋಲ್ಲ. ಯಾಕಂದರೆ ಸ್ವಲ್ಪ ಅವರಿಬ್ಬರೂ ಹಿಡಿಯೋದು ಕಷ್ಟ ಅಂಥ ಜಾಗದಲ್ಲಿ ಅಂತ ಗೊತ್ತಲ್ಲ. ಅಂಥ ಏಜಿನ ಹುಡುಗರು LKG UKG ಅಂಥ ಹುಡುಗರು ಗೊತ್ತಲ್ವ ಯಾವ ಥರ ಸ್ವಲ್ಪ ಅವ್ರನ್ನ ಹಿಡಿಯೋದು ಎಷ್ಟು ಕಷ್ಟ ಅಂತ. ಆ ಥರ ಆಗಿರೋದ್ರಿಂದ ಅವರೆಲ್ಲೂ ಆಲ್ಮೋಸ್ಟ್ ಕರ್ಕೊಂಡು ಹೋಗೋಲ್ಲ. ಕರ್ಕೊಂಡೋದ್ರೆ ಈ ಥರ ಝೂಗಾಡು ಇಂಥ ಕಡೆ ಅವರು ತಿಳುವಳಿಕೆ ಆಗಲಿ ಅಂತ ಆ ಥರ ಎಲ್ಲ ಕರ್ಕೊಂಡು ಹೋಗ್ತಾರೆ. ಅಂಥ ಕಡೆ ಈ ಥರ ಫೋರಮ್ ಮಾಲು ಆ ಕಡೆ ಎಲ್ಲ ಕರ್ಕೊಂಡು ಹೋಗೋಲ್ಲ. ಆಲ್ಮೋಸ್ಟ್ ಕಮ್ಮಿ ಅವ್ರು ಕರ್ಕೊಂಡು ಹೋಗೋದು. ಅದಕ್ಕೆ ನಾವು ಬಂದಿದ್ವಲ್ಲ, ಎಲ್ಲರಿಗೂ ಒಂಥರ ಟೈಮ್ ಪಾಸ್ ಆಗುತ್ತೆ. ನಮ್ಮ ಬಿಟ್ಟುಗೆ ಆಲ್ಮೋಸ್ಟ್ ಕನಕಪುರ ಬಿಟ್ಟು ಇನ್ನೆಲ್ಲೂ ಅವಳನ್ನ ಹೊರಗಡೆ ನಾವು ಕರ್ಕೊಂಡೇ ಹೋಗಿಲ್ಲ. ಅವಳಿಗೆ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ, ಒಂದು ಜನ ನೋಡಲಿ, ಅವಳು ಮನೇಲೇ ಇರ್ತಾಳೆ 3 ಹೊತ್ತು ಅಂದ್ಬಿಟ್ಟು ಅದು ರಜೆ ಇದ್ದಿದ್ದರಿಂದ ಎಲ್ಲರೂ ಅವಳನ್ನೂ ಕರ್ಕೊಂಡು ಹೋಗಿದ್ವಿ. ಇಲ್ಲಿ ಬಂದು ಆಟೋ ಬುಕ್ ಮಾಡಿದ್ವಿ. ಆಟೋ ಬರೋ ಗಂಟೆ ಎಲ್ಲರೂ ಆಚೆ ಕಡೆ ಆಟಾಡ್ತಾಯಿದ್ವಿ. ಅವ್ರ ಹುಡುಗರು ನಾಡಿಸ್ತಾಯಿದ್ಲು ನನ್ನ ತಂಗಿ. ಅದನ್ನೊಂದು ಸ್ವಲ್ಪ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಆಟೋನೂ ಬಂತು, ಎಲ್ಲರೂ ಹೊರಡೋಣ ಅಂತ ಹೊರಟ್ವಿ. ಫೋರಮ್ ಮಾಲು ಅಂದರೆ ನಾವು ನಮ್ಮ ಅಕ್ಕ ಇರೋದು ಎಳ್ಚನಹಳ್ಳಿ ಆಗಿರೋದ್ರಿಂದ ಅಲ್ಲಿಂದ ಕೋಣಗುಂಡೆ ಕ್ರಾಸ್ ಏನು ಜಾಸ್ತಿ ದೂರನೂ ಇರೋಲ್ಲ, ಇಲ್ಲೇ ಸ್ವಲ್ಪ ದೂರ. ಆದರೆ ಅಲ್ಲಿ ಗಂಟೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಆಟೋ ಬುಕ್ ಮಾಡ್ಕೊಂಡು ಆಟೋದಲ್ಲಿ ಹೋದ್ವಿ. ಇನ್ನು ಆಟೋದಲ್ಲಿ ಹೋಗ್ತಾ ಹಂಗೆ ಮಾತಾಡ್ತಿದ್ವಿ. ಏನು ತೊಗೊಳೋದು ಬೇಡ, ನಮ್ಮ ಬಜೆಟ್ ಅಷ್ಟಿಲ್ಲ ಈ ಸಲ, ನೆಕ್ಸ್ಟ್ ಟೈಮ್ ಬರೋಣ, ಹುಡ್ಗನ ಸುಮ್ಮನೆ ತೋರಿಸ್ಕೊಬರೋಣ, ಅವ್ರಿಗೂ ಸ್ವಲ್ಪ ಚೇಂಜಸ್ ಕಾಣಲಿ ಅಂತ ಹೋದ್ವಿ. ಅಲ್ಲೋದ್ಮೇಲಂತೂ ಹುಡುಗ್ರಿಗಂತೂ ಖುಷಿನೋ ಖುಷಿ. ಅಂದರೆ ಅವ್ರಿಗೂ ಎನಿ ಟೈಮು ನಮ್ಮ ಅಕ್ಕನ ಮಕ್ಕಳಾಗ್ಬೋದು, ಯಾವಾಗಲೂ ಸ್ಕೂಲು. ದೊಡ್ಡವನಂತೂ ಸ್ಕೂಲು ಟ್ಯೂಷನು ಮನೆ, ಇಷ್ಟೇ. ಚಿಕ್ಕವನು ಅಷ್ಟೇ. ಇನ್ನು ನನ್ನ ಮಗಳು ಕಲ್ಲಳ್ಳಿಲಿ ಇರೋದ್ರಿಂದ ಅವಳಿಗೆ ಸ್ವಲ್ಪ ಅಂದರೆ ಕನಕಪುರ ಬಿಟ್ಟು ಇನ್ನೆಲ್ಲೂ ಹೊರಗಡೆ ಹೋಗದೆ ಇರೋದ್ರಿಂದ ಅವಳಿಗೆ ಒಂದು ಸ್ವಲ್ಪ ಮೈಂಡು ರಿಲೀಫ್ ಆಗಲಿ ಅಂತ. ಅಂದರೆ ಮಕ್ಕಳನ್ನ ಯಾವಾಗಲೂ ಕೂಡಾಕೊಂಡಿರ್ಬಾರ್ದು. ಅವಳು ಖುಷಿ ನೋಡಿ ಈ ಥರಲ್ಲಿ ತೋರಿಸ್ತೀನಿ ಎಷ್ಟು ಖುಷಿಯಾಗಿದ್ಲು ಅಂದರೆ ಅವಳ ಖುಷಿಗೆ ನಿಜ ನನಗೆ ಒಂಥರ ಅದು ಮಗು ಮನಸ್ಸಿರುತ್ತಲ್ಲ, ಅದನ್ನು ಆ ಚೈಲ್ಡ್ಹುಡ್ ಮೆಮೊರಿನ ನಾನು ತುಂಬ ಮಿಸ್ ಮಾಡ್ಕೊತೀನಿ. ಯಾಕಂದರೆ ಒಂದೊಂದು ಸಲ ಅವಳು ನಗೆಯುವಾಗ ಅವಳು ನಗ್ತಿರುವಾಗ ಅಂದ್ಕೊತೀನಿ ಆ ಖುಷಿ, ಏನೂ ಬೇಜಾರಿರಲ್ಲ, ಇಲ್ಲ ಯಾವುದೇ ಚಿಂತೆ ಇರಲ್ಲ, ಎಷ್ಟು ಖುಷಿಯಿಂದ ನಗ್ತಾಳೆ ಅವಳು, ಮನಸ್ಫೂರ್ತಿಯಾಗಿ ನಗಿತಾಳೆ. ಎಷ್ಟೊಂದು ಸಲ ನಾನು ನನ್ನ ತಂಗಿ ಜೊತೆ ಎಲ್ಲ ಹೇಳ್ಕೊಂಡಿದ್ದೆ, ಎಷ್ಟು ಮನಸ್ಫೂರ್ತಿಯಾಗಿ ನಗ್ತಾಳೆ ನೋಡು, ಆ ಖುಷಿ ನಮಗಿಲ್ವಲ್ಲ ಅಂತ. ಅದೆಲ್ಲ ದೊಡ್ಡವ್ರಾಗ್ತಾ ಕಳೆದೇ ಹೋಗ್ಬಿಡುತ್ತೆ ಖುಷಿ ಅನ್ನೋದು. ಹಂಗೆ ಬರ್ತಾ ಹುಡುಗರನ್ನೆಲ್ಲ ಆಟ ಆಡೋಕ್ಕೆ ಕರ್ಕೊಬಂದ್ವಿ. ಆಟ ಆಡ್ತಾವೆ ಎಲ್ಲರಿಗೂ ಖುಷಿ. ನಮ್ಮ ಮೋಯಿನಂತೂ ಹಿಡಿಯೋಕ್ಕೆ ಆಗ್ತಿಲ್ಲ. ಅವ್ನು ಖುಷಿನೋ ಹಂಗೂ ನನ್ನ ತಂಗಿ ಟಿಕೆಟ್ ತೊಗೊಬರೋಣ ಅಂತಂದ್ಲು. 2000 ಮಿನಿಮಮ್ 2000 ಆದರೂ ಇರಲೇಬೇಕು ಅಂತಂದರು. ಅಷ್ಟು ಬಜೆಟ್ ಇರಲಿಲ್ಲ. ನಾವು ಮಾರನೇ ದಿನಕ್ಕೆ ಒಂದು ಸ್ವಲ್ಪ ಬಟ್ಟೆಗಳನ್ನೆಲ್ಲ ತೊಗೊಳ್ಳೋಣ ಹುಡುಗರಿಗೆ ಡೈಲಿ ಯೂಸ್ಗೆ ಅಂತೆಲ್ಲ ಅಂದ್ಕೊಂಡು ಬಂದಿದ್ವಿ. ಹಿಂಗೆ ಆಟ ಆಡೋಕ್ಕೆ ಈ ಥರ ಎಲ್ಲ ಇದು ಮಾಡ್ತಾರೆ ಅಂತ ನಮಗೂ ಸರಿಯಾಗಿ ಗೊತ್ತಿಲ್ಲ. ಯಾಕಂದರೆ ಕನಕಪುರದಲ್ಲಿ ಈ ಥರ ಯಾವುದೂ ಇಲ್ಲ. ನಾವು ಫಸ್ಟ್ ಬಂದಿರೋ ಮಾಲ್ ಅಂದರೆ ಇದು, ಬೇರೆ ಎಲ್ಲೂ ನಾವು ಹೋಗಿಲ್ಲ. ಹೀಗೆ ಸುಮ್ಮನೆ ನಮ್ಮ ಅಕ್ಕನ ಮಕ್ಕಳು ಅವರು ಕೂತ್ಕೊಂಡು ಇದು ಮಾಡ್ತಿರೋ ಅಂದರೆ ಆಟ ಆಡೋದ್ರ ಮೇಲೆಲ್ಲ ನಾವು ಹಂಗೆ ಒಂದು ವೀಡಿಯೋ ಮಾಡ್ಕೊಂಡ್ವಿ. ಅಲ್ಲೇ ನನ್ನ ತಂಗಿ ಪಿಜ್ಜಾ ಎಲ್ಲ ತೊಗೊಂಡ್ಳು. ಆಮೇಲೆ ಇನ್ನೂ ಏನೇನೋ ತೊಗೊಂಡ್ಳು ಅವಳು. ನಾವು ಸುಮ್ಮನೆ ಕೂತಿದ್ವಿ, ಅವಳೇ ಹೋಗಿ ಬುಕ್ ಮಾಡಿದ್ವಿ, ಅವಳೇ ತಂದು ನಾವು ಅಲ್ಲೇ ಕೂತ್ಕೊಂಡು ಏನೇನೋ ಮಾತಾಡ್ತಾಯಿದ್ವಿ ಮನೆ ಬಗ್ಗೆ. ಇನ್ನು ಮುಂದೆ ಅಂದರೆ ಮಕ್ಕಳು ಎಜುಕೇಷನ್ ಎಲ್ಲಿ ಮಾಡಿಸೋದಂತ ಅವಳೇ ಹೇಳ್ತಾಯಿದ್ಲು, ಇನ್ನು ಮನೆ ಚೇಂಜ್ ಮಾಡಬೇಕು ಅಂತ. ಅದ್ರ ಬಗ್ಗೆ ಮಾತಾಡ್ಕೊಂಡು ಕೂತಿದ್ವಿ. ಅಷ್ಟರಲ್ಲಿ ಆರ್ಡ್ರ್ ಮಾಡಿದ್ದು ಬಂತು ಹುಡುಗರಿಗೆ ಮತ್ತು ಇದನ್ನ ತಗೊಟ್ಟಿದ್ಲು ಅವಳು. ಪಿಜ್ಜಾ ಏನೂ ಬೇಡ, ನಮ್ಮ ಮೋಯಿಗೆ ಸ್ವಲ್ಪ ಏನಂದರೆ ಏನಾದ್ರು ತಿಂದರೆ ಡೈಜೆಷನ್ ಮಾಡ್ಕೊಳ್ಳೋ ಇದೇ ಇಲ್ಲ ಅವ್ನಿಗೆ. ಅವ್ನು ಇನ್ನೂ ಸ್ವಲ್ಪ ಸೂಕ್ಷ್ಮ ಥರ. ಅವ್ನು ದೊಡ್ಡವನು ಸ್ವಲ್ಪ, ಚಿಕ್ಕವನು ಹಂಗಲ್ಲ. ಹಿಂಗಿದ್ರೆ ಒಂಥರ ಅವ್ನು ಜಾಸ್ತಿ ತಿನ್ನಲ್ಲ. ಏನಂದರೆ ತಿನ್ನಬೇಕಾ ಆ ಟೈಮಲ್ಲಿ ಒಂದು ಸ್ವಲ್ಪ ತಿನ್ಬಿಡ್ತಾನೆ. ದೊಡ್ಡವನು ಹಂಗಲ್ಲ, ತಿನ್ನಬೇಕು ಅಂದರೆ ತಿಂತಾಯಿರ್ತಾನೆ. ಆದರೆ ಅವ್ನಿಗೆ ಡೈಜೆಷನ್ ಅನ್ನೋದೇ ಆಗೋಲ್ಲ. ಆದ್ದರಿಂದ ಅವ್ನಿಗೆ ಸ್ವಲ್ಪ ಕೊಟ್ಟು ನಾವು ಪಿಜ್ಜಾ ಎಲ್ಲ ನಾವು ತಿಂದ್ವಿ. ತುಂಬಾ ಚೆನ್ನಾಗಿತ್ತು. ಅಂದರೆ ನಾವು ಮನೆಗೆ ಬಂದು ಬುಕ್ ಮಾಡೋಣ ಅಂತಿದ್ವಿ, ಬೇಡ ಹೆಂಗಿದ್ರು ಇಲ್ಲೇ ಕರ್ಕೊಂಡು ಬಂದಿದ್ದೀವಿ, ಇಲ್ಲೇ ತಿನ್ಕೊಂಡು ಹೋಗೋಣ. ಒಂದು ಸ್ವಲ್ಪ ಮೇಲೆ ಅಲ್ಲೆಲ್ಲ ಓಡಾಡಿರೋದ್ರಿಂದ ನಮಗೊಂದು ಸ್ವಲ್ಪ ಸುಸ್ತಾದಂಗೆ ಅನ್ನಿಸ್ತೈತೆ, ಏನಾದ್ರು ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲೇ ಪಿಜ್ಜಾನು ಬುಕ್ ಮಾಡಿ ತಿನ್ಕೊಂಡು ಹೊರಟ್ವಿ. ತುಂಬಾ ಚೆನ್ನಾಗಿತ್ತು ಫೋರಮ್ ಮಾಲ್ ಮಾತ್ರ. ಇನ್ನು ನೆಕ್ಸ್ಟ್ ಸಲ ಬಂದಾಗ ಹುಡುಗರು ಅಂದರೆ ಆಡ್ಸೋದು ಬೇಡ ಅಂತ ವಾಪಸ್ ಕರ್ಕೊಂಡು ಬಂದಿದ್ದೀವಿ. ಈ ಸಲ ಇಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ನೆಕ್ಸ್ಟು
ಏಪ್ರಿಲು ಮೇಗೆ ಅಂದರೆ ಅಮ್ಮೋಯಿಗೂ ರಿಷಿಗೂ ರಜೆ ಇರುತ್ತೆ ಆ ಟೈಮಲ್ಲಿ ಬರೋಣ. ಒಂದು 3-4 ಡೇಸ್ ಇದ್ದು ಎಲ್ಲ ಕಡೆ ಸುತ್ತಾಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದುಬಿಟ್ವಿ. ಏನೂ ಆಟ ಆಡಿಸಿಲ್ಲ. ಹುಡುಗರು ಮಾತ್ರ ತುಂಬ ಆಟ ಆಡಬೇಕು ಅಂತ ಆಸೆಯಾಗಿದ್ದರು. ನನ್ನ ಮಗಳು ಒಂದು ಪಿಜ್ಜಾನೂ ತಿಂದಿಲ್ಲ, ಫ್ರೆಂಚ್ ಫ್ರೈಸು ತಿಂದಿಲ್ಲ, ಏನೂ ಇಲ್ಲ. ತಿನ್ನೇನು ಹಿಂಸೆ ಮಾಡಿದ್ರು ಇಲ್ಲ. ಅಲ್ಲಿಂದ ಇವನಿಗೆ ಫೀಡ್ ಮಾಡಿಸೋಣ ಅಂತ ಕರ್ಕೊಂಡು ಬಂದ್ವಿ. ಅವಳೊಂದು ಪಿಜ್ಜಾ ಒಂದು ಒಂದು ಬೈಟ್ ಮಾತ್ರ ತಿಂದಳಷ್ಟೇ. ಇಲ್ಲೊಂದು ಫೋಟೋ ತೆಕ್ಕೊಳ್ಳೋಣ ನಿಂತ್ಕೊಳ್ಳೋದ್ರೆ ಯಾವ ಥರ ಪೋಸ್ ಕೊಡ್ತಿದ್ದಾಳೆ ನೋಡಿ. ಹಾಗೆ ನೆಕ್ಸ್ಟ್ ವಿಡಿಯೋ ಕೂಡ ಬರುತ್ತೆ. ನಮ್ಮ ಅಕ್ಕನ ಬರ್ತಡೇ ಮಿಡ್ನೈಟ್ ಮಾಡಿದ್ದಾಗ್ಬೋದು, ನೆಕ್ಸ್ಟ್ ಡೇ ಮಾಡಿದ್ದು ಎಲ್ಲ ಒಂದು ವಿಡಿಯೋ ಬರುತ್ತೆ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.